ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಜೋಳಿ ಅಂತ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಈ ಒಂದು ಸಮಸ್ಯೆ ತುಂಬ ದಿವಸಗಳಿಂದ ಇದೆ ಅಂತ ಎಲ್ರಿಗೂ ಗೊತ್ತು. ದೇಶದ ಬೆನ್ನೆಲುಬು ರೈತ ಅಂತ ಕರೀತಾರೆ. ಬಟ್ ಅವರ ಮಕ್ಕಳಿಗೇನೆ ಹೆಣ್ಣು ಕೊಡಲ್ಲ ಅನ್ನೋದೊಂದು, ಅಥವಾ ಹೆಣ್ಣು ಕೊಡಬೇಕು ಅನ್ನೋದೊಂದು ತುಂಬ, ಈ ಒಂದು ವಿಚಾರ ತುಂಬ ಇದೆ, ಸೆನ್ಸಿಟಿವ್ ವಿಚಾರ. ಅದು ಇರಲಿ. ಇದೇ ಶೀರ್ಷಿಕೆನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಕೆಂಪರಾಜ್ ಅಡಿಯಾಲ್ ಅವರು. ಅವರೇ ಕತೆ ಚಿತ್ರಕಥೆ ಬರೆದು ನಿರ್ಮಾಣ ಮಾಡಿ ಮತ್ತು ನಿರ್ದೇಶನ ಮಾಡಿದ್ದಾರೆ. ಹಲವಾರು ಕಾಮಿಡಿ ವಿಡಿಯೋಗಳು ಮತ್ತು ನಾಟಕಗಳ ಮೂಲಕ ಗಮನ ಸೆಳೆದಂತ ಜಗದೀಶ್ ಮೂರ್ತಿ ಅವರು ಪ್ರಧಾನ ಪಾತ್ರದಲ್ಲಿ ಆಕ್ಟ್ ಮಾಡಿರೋದ್ರಿಂದ ಒಂದು ಸಿನಿಮಾ. ಈ ಸಿನಿಮಾ ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ. ವಿಶೇಷ ಅಂದ್ರೆ ಇದೇ ಶುಕ್ರವಾರ ಅಂದ್ರೆ ಮಾರ್ಚ್ 6ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ನಡೀತಾ ಇದೆ. ಸೊ ನಾನಂತರೂ ಒಂದು ಕುತೂಹಲ ಕಾಯ್ತಾ ಇದ್ದೀನಿ. ಆ ಟೈಟ್ಲೇ ಅಷ್ಟು ಚೆನ್ನಾಗಿದೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಇದೊಂದು ಸಮಸ್ಯೆ, ಅಂದ್ರೆ ಎಲ್ಲ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಸಮಸ್ಯೆ. ರೈತನ ಮಕ್ಕಳಿಗೆ ಹೆಣ್ಣು ಕೊಡಿರೋದು ಹೇಗೋ, ರೈತರ ಮಕ್ಕಳು ಕೂಡ ಅವರ ಹೆಣ್ಮಕ್ಳು ಕೂಡ ಬೇರೆ ಬೇರೆ ಇದನ್ನ ಕೊಡ್ತಾರೆ ಅನ್ನೋದು, ಅಂದ್ರೆ ನೌಕರಿ ಇರೋರಿಗೆ ಹಾಗೆ ಹೀಗೆ ಈ ತರ ಮಾತುಗಳು ಕೇಳಿ ಬರ್ತಾ ಇದೆ. ಇರ್ಲಿ ಅದು. ಸೊ ಇದನ್ನ ಯಾವ ರೀತಿ ಸಿನಿಮಾದಲ್ಲಿ ತಗೊಂಡಿದ್ದಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಒಂದು ಅಲ್ಲಿಯ ಭಾಷೆ ಬಳಕೆ ಮತ್ತೆ ಅಲ್ಲಿಯ ಒಂದು ಪ್ರಧಾನ ಸ್ಥಿತಿಗತಿಗಳನ್ನ ಇಟ್ಕೊಂಡೇ ಈ ಸಿನಿಮಾದಲ್ಲಿ ಚಿತ್ರಣ ಮಾಡಲಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ.